ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಪಾಪುಗೆ ಸ್ವಲ್ಪ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ, ಅವನಿಗೂ ಟೆಸ್ಟ್ ಇತ್ತು. ಸೊ ಬೆಳಗ್ಗೆ ಎದ್ದು ಅವನಿಗೂ ಓದಿಸಿ, ಅದಾದಮೇಲೆ ನಮ್ಮ ಪಾಪುಗೂ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಫ್ರೆಶಪ್ ಆಗಿ ಅದಾದ ನಂತರ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಎಲ್ಲ ಹೆಣ್ಮಕ್ಳು ಜೀವನ ಒಂದೇ ಥರ ಇರೋದಿಲ್ಲ. ಸೊ ಹಂಗಾಗಿ ನನಗೂ 2 ಪಾಪುಗಳಿರೋದ್ರಿಂದ ಅವ್ರದ್ದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಹಂಗಾಗಿ ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಟೈಮ್ನ ಹೊಂದಿಸ್ಕೊಂಡು ನಾನು ಸ್ಟಡಿ ಮಾಡಬೇಕಾಗಿರುತ್ತೆ. ಅಮ್ಮನ ಮನೇಲಿದ್ರೂ ಸಹ ನಮ್ಮದೇ ಆದಂತಹ ಕೆಲಸಗಳು ಇರ್ತಾವಲ್ವ. ಸೊ ಹಂಗಾಗಿ ನಾನು ಟೈಮ್ ಮಾಡಿಕೊಂಡು ಸ್ವಲ್ಪ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಓದಿದಂತಹ ಸಬ್ಜೆಕ್ಟ್ ಏನು ಅಂತಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿಲಿ ನಾನು ಸ್ವಲ್ಪ ಸ್ಟಡಿ ಮಾಡಿಕೊಂಡೆ. ಆಮೇಲೆ ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 2 ವೀಡಿಯೋನ, ಅದು ಪರ್ಸೆಂಟೇಜಲ್ಲಿ ಲಾಭ ಮತ್ತು ನಷ್ಟ ಎನ್ನುವಂತಹ ಒಂದು ಸಬ್ಜೆಕ್ಟ್ನ ಇವತ್ತು ಕ್ಲಿಯರ್ ಮಾಡಿಕೊಂಡೆ. ಅದಾದ ನಂತರ ನಾನು ಸಂಜೆವರೆಗೂ ಸ್ವಲ್ಪ ಸ್ಟಡಿ ಮಾಡಿ ಅದಾದಮೇಲೆ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಇವತ್ತಿನ ದಿನ ನಾನು ಈ ಥರ ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ನಿಮಗೆ ತುಂಬ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ನೀವೆಲ್ಲ, ಏನು ಅಂತಂದರೆ ವಿ ಕಿಂಗ್ಡಮ್ ಆ್ಯಪ್ನ ಯಾವ ಥರ ನಾವು ಕೋರ್ಸಸ್ನ ತೊಗೊಬೇಕು ಅಂತ ಕೇಳ್ತಾ ಇದ್ದೀರಾ. ಏನಿಲ್ಲ ಫ್ರೆಂಡ್ಸ್, ಅದನ್ನು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ವಿ ಕಿಂಗ್ಡಮ್ ಅನ್ನುವಂಥ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಅದರಲ್ಲಿ ತುಂಬ ಕೋರ್ಸಸ್ಗಳು ಸಿಗ್ತವೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ಹೋಗ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಚೇಸ್ ಮಾಡ್ಬೋದು. ಇಷ್ಟು ಅಮೌಂಟ್ ಅಂತ ಅದ್ರ ಮೇಲೆ ಕೋರ್ಸಿಗೆ ತಕ್ಕಂಗೆ ಇಷ್ಟು ಅಂತ ಹಾಕಿರ್ತಾರೆ. ಸೊ ನೀವು ಅಲ್ಲಿ ಹೋಗಿ ತಗೊಬೋದು. ಅದಾದಮೇಲೆ ಹೇಗಿರುತ್ತೆ ಮೇಡಮ್ ಅಂತ ಕೇಳ್ತಾ ಇದ್ದೀರಾ. ಹೌದು, ಚೆನ್ನಾಗಿರುತ್ತೆ. ನಾನು ಸದ್ಯಕ್ಕೆ ರೆಫರ್ ಮಾಡ್ತಾ ಇರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮೆಂಟಲ್ ಎಬಿಲಿಟಿ 2. ಈ ಮೆಂಟಲ್ ಎಬಿಲಿಟಿ ಮಾತ್ರ ಸಖತ್ತಾಗಿ ಮಾಡ್ತಾರೆ. ನಾನು IG ಅಕಾಡೆಮಿ ನೋಡ್ತಾ ಇದ್ದೆ, ಬಟ್ ನನಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು, ನನಗೆ ನೀಟಾಗಿ ಅರ್ಥ ಆಗುತ್ತೆ. ಮತ್ತು ಟೈಮ್ ಟೇಬಲ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾನು ಈ ಸಲ 21 ಡೇಸ್ಗೆ ಏನು ಸ್ಟ್ರಾಟಜಿ ಹಾಕ್ಕೊಂಡಿದ್ದೆ, ಅದು ಯಾಕೆ ಹಾಕ್ಕೊಂಡೆ ಅಂತಂದರೆ ನನಗೆ ಸ್ವಲ್ಪ ಡಿಮೋಟಿವೇಶನ್ ಅಂತ ಅನ್ನಿಸ್ತಾ ಇತ್ತು. ಸೊ ನನಗೆ ನಾನು ಚಾಲೆಂಜ್ ಮಾಡಿಕೊಂಡ್ರೆ ಅದು ಒಂಥರ ಮೋಟಿವೇಶನ್ ಅನಿಸುತ್ತೆ ಅಂತ, ಅದಕ್ಕೋಸ್ಕರ ನಾನು ಈ ಥರ ಚಾಲೆಂಜ್ ತೊಗೊಂಡೆ. ಈ ಚಾಲೆಂಜ್ನಲ್ಲಿ ನಾನು 2 ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಮೆಂಟಲ್ ಎಬಿಲಿಟಿ, ಮತ್ತೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು. ಅಂದರೆ ಆ ಕೋರ್ಸಲ್ಲಿ ಮಾಡಿರೋದು ಎಷ್ಟು ವೀಡಿಯೋಸ್ ಇದೆ ಅಷ್ಟು ವೀಡಿಯೋಸ್ನ ಈ 21 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಹಂಗಾಗಿ ಇದ್ರ ಬಗ್ಗೆ ಇನ್ನೂ ಇನ್ಡೆಪ್ತಾಗಿ ಮುಂದಿನ ವೀಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕದಂಥ ವೀಡಿಯೋ. ಇನ್ನು ಮುಂಬರುವಂತಹ ವೀಡಿಯೋಗಳಲ್ಲಿ ನನ್ನ ಸ್ಟ್ರಾಟಜಿ ಮತ್ತು ಟೈಮ್ ಟೇಬಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು.